ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಪೆಷಲ್ ನುಗ್ಗೆಕಾಯಿ ಆ್ಯಂಡ್ ಸೋಯಾ. ನೋಡಿ ಫ್ರೆಂಡ್ಸ್, ಈ ಥರ ಇದ್ದಾವೆ. ನೀರಿನಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಶೇಂಗಾ ಬೀಜ, ಈರುಳ್ಳಿ, ಟೊಮೊಟೊ ಬೇಯಿಸಿಟ್ಕೊಂಡಿನಿ. ನುಗ್ಗೆಕಾಯಿ ಚೆನ್ನಾಗಿರೋ ತೊಗೋಬೇಕು. ಸೋಯಾ ಈ ಥರ ಇದೆ. ಈ ಥರ ತಂದೀವಿ ನಾವು. ಪ್ಯಾಕಿಂಗ್ ಎಣ್ಣೆ, ಕರಿಬೇವು, ಜೀರಿಗೆ, ಶೇಂಗಾ ಬೀಜ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ದಾಡ್ ಗೋಡಂಬಿ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದರೆ. ನಂತರ ಈರುಳ್ಳಿ, ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ವಾವ್, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನಂತರ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಚಿಟಿಗೆ ಅರಿಶಿನ, ಖಾರ, ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೋಯಾ ಕೂಡ ನೆಂದಿದ್ದಾವೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಮಸಾಲೆ ಸ್ವಲ್ಪ ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಗ್ರೇವಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕೊಂಡಿನಿ. ಫ್ರೈ ಮಾಡಿ ನುಗ್ಗೆಕಾಯಿ ಗ್ರೇವಿ. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ. ಸ್ವಲ್ಪ ಬೇಯಲು ಬಿಡಿ. ನೋಡಿ ಫ್ರೆಂಡ್ಸ್, ಸೋಯಾ ರೆಡಿಯಾಗಿದೆ. ಚಪಾತಿ ಜೊತೆ